ಮುಸ್ಕಿಯಲ್ಲಿ ಕಳೆದ ಸುಮಾರು ದಿನಗಳಿಂದ ಒಂದಿಲ್ಲೊಂದು ಕಳ್ಳತನ ಪ್ರಕರಣಗಳು ನಡೆಯುತ್ತಿದ್ದವು. ಅದನ್ನು ಭೇದಿಸಲು ಮುಂದಾದ ಆರಕ್ಷಕ ತಂಡಕ್ಕೆ ಸಣ್ಣ ಅನುಮಾನವೇ ಚಾಲಾಕಿ ಕಳ್ಳರ ಜಾಲ ಪತ್ತೆ ಹಚ್ಚಲು ರಹದಾರಿಯಾಗಿ ಬೆಂಗಳೂರು, ಕನಕಪುರ, ಸಿಂಧನೂರು, ಮಸ್ಕಿ ಭಾಗಗಳಿಂದ ಕದಿಯಲ್ಪಟ್ಟ ಸುಮಾರು 4 ಲಕ್ಷ ಬೆಲೆ ಬಾಳುವ 5 ಬೈಕು, 5 ಸ್ಕೂಟಿಗಳು, 2 ಕಳ್ಳರನ್ನು ಬಂಧಿಸುವ ಮೂಲಕ ಆರಕ್ಷಕರ ಕಾರ್ಯ ತತ್ಪರತೆಯನ್ನು ಸಾರ್ವಜನಿಕರಿಗೆ ತಿಳಿಸಿದಂತಾಗಿದೆ. ಮಸ್ಕಿ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಅಪರಾಧ ಸಂಖ್ಯೆ 100/2024 ಕಲಂ 379 ಐಪಿಸಿ ಪ್ರಕರಣದಲ್ಲಿ ಕಳುವಾದ ಮೋಟಾರ್ ಸೈಕಲ್ ಮತ್ತು ಆರೋಪಿ ಪತ್ತೆ ಕುರಿತು ಮಾನ್ಯ ನಿಖಿಲ್ ಬಿ ಐಪಿಎಸ್ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ರಾಯಚೂರು, ಮಾನ್ಯ ಶಿವಕುಮಾರ್ ದಂಡಿನ್ ಕೆಎಸ್ಪಿಎಸ್ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ರಾಯಚೂರು, ಮಾನ್ಯ ಜಿ ಹರೀಶ್ ಕೆಎಸ್ಪಿಎಸ್ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ರಾಯಚೂರು ಮತ್ತು ಮಾನ್ಯ ದತ್ತಾತ್ರೇಯ ಕಾರ್ನಾಡ್ ಪೊಲೀಸ್ ಉಪಾಧೀಕ್ಷಕರು ಲಿಂಗಸುಗೂರು ಹಾಗೂ ಮಾನ್ಯ ಬಾಲಚಂದ್ರ ಡಿ ಲಕ್ಕಂ ಸಿಪಿಐ ಮಸ್ಕಿ ವೃತ್ತರವರ ಮಾರ್ಗದರ್ಶನದಲ್ಲಿ ಶ್ರೀಮತಿ ತಾರಾಬಾಯಿ ಪಿಎಸ್ಐ ಕಾನೂನು ಮತ್ತು ಸುವ್ಯವಸ್ಥೆ ಹಾಗೂ ಶ್ರೀ ಭೀಮದಾಸ್ ಪಿಎಸ್ಐ ತನಿಖೆ ರವರ ನೇತೃತ್ವದಲ್ಲಿ ಆರಕ್ಷಕ ಸಿಬ್ಬಂದಿಗಳಾದ ಸಿದ್ದಾರೆಡ್ಡಿ HC 137, ಸಾಬುದ್ದೀನ್ PC 606, ಶ್ರೀ ವಿಜಯಕುಮಾರ್ A 190, ಸಂಗಯ್ಯ ಸ್ವಾಮಿ 478, ವೀರಭದ್ರ PC 363 ರವರನ್ನು ಒಳಗೊಂಡ ತಂಡದಿಂದ ಬೈಕ್ ಕಳ್ಳರಾದ ಮಸ್ಕಿಯ ಚಾಲಕ ಬಸವರಾಜ್ ತಂದೆ ಹನುಮಂತಪ್ಪ ಚಂದ್ರಕೇರ್ 22 ವರ್ಷ ಮತ್ತು 21 ವರ್ಷದ ಜಗದೀಶ್ ತಂದೆ ಮೌನೇಶ್ ಮಸ್ಕಿಯವರನ್ನು ಬುಧವಾರ ಮಧ್ಯಾಹ್ನ 2 ಗಂಟೆಗೆ ವಶಕ್ಕೆ ಪಡೆದುಕೊಂಡು ಆರೋಪಿತರಿಂದ 5 ಸ್ಕೂಟಿ ಮತ್ತು 5 ಮೋಟಾರ್ ಸೈಕಲ್ ಒಟ್ಟು 4 ಲಕ್ಷ ಬೆಲೆ ಬಾಳುವ ಬೈಕ್ಗಳನ್ನು ಜಪ್ತಿ ಮಾಡಿಕೊಂಡು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ. ಮಸ್ಕಿ ಆರಕ್ಷಕರ ಈ ಕಾರ್ಯವನ್ನು ರಾಯಚೂರು ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಪ್ರಶಂಸಿಸಿದ್ದಾರೆ. ಜನ ಮೆಚ್ಚಿ ಖುಷಿಯಿಂದ ಆರಕ್ಷಕ ಸಿಬ್ಬಂದಿಗಳಿಗೆ ಶುಭಕಾಮನೆಗಳನ್ನು ತಿಳಿಸುತ್ತಿದ್ದಾರೆ.